ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಶಿಕ್ಷಕ ಕಂದಿರನ್ನ ಸೂಕ್ಷ್ಮವಾಗಿ ಸ್ವಾಗತಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮೊಂದಿಗೆ ವಿಶೇಷವಾಗಿ ಹಿರಿಯ ಅನುಭವಿ ಮೂರ್ತರು ಚಿಲ್ಕರಾಗಿ ತಿಮ್ಮನಗೌಡಣ್ಣವರು ಗುಲ್ಬರ್ಗದಲ್ಲಿ ಯಾರು ವೀರಭದ್ರಪ್ಪಣ್ಣ ಕುಮಾರ ಆಗಿ ಸುಮಾರು 40 ವರ್ಷಗಳಿಂದ ಜ್ಞಾನದಲ್ಲಿದ್ದಾರೆ. ಲೌಕಿಕದಲ್ಲಿ ಅವರಿಗೆ ಮಾವ ಆಗಬೇಕು. ಇವರು ಕೂಡ ಬಾಬರ ಮಗುವಾಗಿ ಸುಮಾರು 20 ವರ್ಷಗಳ ಮೇಲೆ ಆಗಿದೆ. ಅಂತ ಅನುಭವಿ ಮೂರ್ತರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ದಿನದ ಚಿಂತನೆಯಲ್ಲಿ ಸ್ವಾಗತವನ್ನ ಮಾಡಿಕೊಳ್ತಾ ಇವತ್ತಿನ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ಮಾಡೋಣ. ಸ್ವಯಂ ಶಿವತಂದೆ ಈ ದಿನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ. ಆ ವರದಾನ ಏನು ಅಂತಂದ್ರೆ, ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಯನ್ನ ಎದುರಿಸುವಂತಹ ಅವ್ಯಕ್ತ ಸ್ಥಿತಿಯ ಅಭ್ಯಾಸಿ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ಇಡೀ ಮುರಳಿ ಇವತ್ತು ಅವ್ಯಕ್ತ ಸ್ಥಿತಿಯ ಬಗ್ಗೆನೇ ಹೇಳ್ತಾ ಬಂದಿದ್ದಾರೆ, ಸ್ವಸ್ಥಿತಿಯ ಬಗ್ಗೆನೇ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ವರದಾನದ ಕುರಿತು ಚಿಂತನೆ ಮಾಡ್ತಾ ಇಡೀ ಮುರಳಿಯ ಸಾರವನ್ನ ಅನುಭವ ಮಾಡು. ಪರಿಸ್ಥಿತಿಗಳನ್ನ ಎದುರಿಸಬೇಕು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನೆಲ್ಲ ಪ್ರಯೋಗಗಳನ್ನು ಮಾಡ್ತಾರೆ. ಲೌಕಿಕದಲ್ಲಿರುವವರಿಗೆ ಒಂದಲ್ಲ ಒಂದು ಪರಿಸ್ಥಿತಿಗಳು ಪ್ರತಿನಿತ್ಯ ಪ್ರತಿಕ್ಷಣ ಎದುರಾಗ್ತಾನೆ ಇರುತ್ತೆ. ನೀವು ಸಂಸಾರಿಗಳಾಗಿದ್ರು, ಸನ್ಯಾಸಿಗಳಾಗಿದ್ರು, ನೀವು ಮನೆಯಲ್ಲಿದ್ರು, ನೀವು ಸೆಂಟ್ರಲ್ ಇದ್ರು, ನೀವು ಎಲ್ಲೇ ಇದ್ರೂ ಕೂಡ ನಿತ್ಯ ನೂತನ ಜೀವನ ಹೇಗೋ ಹಾಗೆ ಪರಿಸ್ಥಿತಿಗಳು ಕೂಡ ನಿತ್ಯ ನೂತನವಾಗಿ ಬರ್ತಾ ಇರುತ್ತೆ. ಮತ್ತೆ ಜೀವನದಲ್ಲಿ ನಾವು ಪರಿಸ್ಥಿತಿಗಳನ್ನ ಎದುರಿಸಬೇಕು ಅಂತ ಯಾವುದೇ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಪರಿಸ್ಥಿತಿ ಅಂದ್ರೇನೆ ಅದು ಆಕಸ್ಮಿಕ, ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಯಾವ ರೀತಿ ನಾವು ತಯಾರು ಮಾಡ್ಕೊಳ್ಳೋದಕ್ಕಾಗತ್ತೆ? ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಸಂಭವಿಸಬಹುದು. ನಮ್ಮ ತಯಾರಿ ಒಂದು ತರ ಇದ್ರೆ ಅದಕ್ಕೆ 1000 ದಾರಿಗಳಿದೆ ಪರಿಸ್ಥಿತಿ ರೂಪದಲ್ಲಿ ಬರ್ಲಿಕ್ಕೆ. ಹಾಗಾಗಿ ಲೌಕಿಕದಲ್ಲಿ ಎಲ್ಲರೂ ಕೂಡ ಏನೆಲ್ಲ ಇದ್ರು ಇವತ್ತು ಸುಸ್ತಾಗಿ ಹೋಗಿದ್ದಾರೆ, ಅಶಾಂತಿಯಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅವರಿಂದ. ಯಾಕಂದ್ರೆ ಸಾಮಾನ್ಯವಾಗಿ ಒಂದಷ್ಟು ತಯಾರಿ ನಾವು ಮಾಡಿಕೊಂಡ್ರು ಕೂಡ ನಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಒಂದು ನಾನ್ ನುಡಿ ಇದೆ. ಆಕ್ಚುಲಿ ದೈವ ಬಗೆಯೋದಿಲ್ಲ. ಪರಮಾತ್ಮ ಹೇಳ್ತಾರೆ, ನಾನು ಯಾರಿಗೂ ಕೂಡ ಯಾವ ಪರಿಸ್ಥಿತಿಯನ್ನ ಕೊಡೋದಿಲ್ಲ. ಡ್ರಾಮಾ ಅನುಸಾರ, ಇಲ್ಲಿ ದೈವ ಅಂತಂದ್ರೇನು, ಡ್ರಾಮಾ ನಿಯಮ ಅನುಸಾರ ಏನೆಲ್ಲ ಪರಿಸ್ಥಿತಿಗಳು ಬರಬೇಕು ಅದು ಬರ್ತಾ ಇದೆ. ಆದ್ರೆ ನಾವು ಏನ್ ಅನ್ಕೊಂಡಿರ್ತೀವಿ ಆ ರೀತಿ ಬರಬಹುದು ಅಂತ ಅದಕ್ಕಿಂತ ವಿಭಿನ್ನವಾಗಿ ಬಂದಾಗ ಮನುಷ್ಯ ಬಹಳ ಭಯಭೀತನಾಗ್ತಾನೆ, ಸೋತು ಹೋಗ್ತಾನೆ, ಅಶಾಂತಿಯಲ್ಲಿ ಬರ್ತಾನೆ, ಇನ್ನೆಲ್ಲ ರೀತಿಯ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ನೀವು ಜೀವನದಲ್ಲಿ ಬರುವಂತಹ ಪರಿಸ್ಥಿತಿಗಳನ್ನ ಕೆಲವು ಶರೀರಕ್ಕೆ ಬಂದ್ರೆ ಹಾಸ್ಪಿಟಲ್ಗೆ ಹೋಗಿ ಸರಿ ಮಾಡ್ಕೊಳ್ಬಹುದು.
ಕೆಲವು ಸಂಬಂಧಗಳಲ್ಲಿ ಬಂದರೆ ಇವತ್ತು ಕೋರ್ಟ್ ಮೆಟ್ಟಲು ಹತ್ಕೊಂಡು ನ್ಯಾಯವನ್ನು ಪಡ್ಕೊಳ್ತೀರಿ. ಇನ್ನು ಕೆಲವು ಸ್ಥೂಲವಾಗಿ ಬಂದರೆ ಬಗೆಹರಿಸಿಕೊಳ್ಬಹುದು, ಸೂಕ್ಷ್ಮವಾಗಿ ಬಂದಾಗ ಕಷ್ಟ. ಮತ್ತೆ ಎಷ್ಟೋ ಪರಿಸ್ಥಿತಿಗಳನ್ನ ಕೆಲವರು ಹಣದಿಂದ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹಣ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಕೆಲವರು ನಮ್ಮ ಜೊತೆ ಜನ ಇದ್ರೆ ಪರಿಸ್ಥಿತಿಗಳು ಸುಲಭವಾಗಿ ಎದುರಿಸಬಹುದು ಅಂತ ಕೆಲವರು ಜನಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಕೆಲವರು ನಾವು ಅಧಿಕಾರದಲ್ಲಿದ್ರೆ ಏನೇ ಪರಿಸ್ಥಿತಿ ಬಂದ್ರೆ ಎದುರಿಸ್ಬಿಡ್ತೀವಿ ಅಂತ ಕೆಲವರು ಅಧಿಕಾರಕ್ಕಾಗಿ ಬಡದಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ಭಯದಲ್ಲಿ ಬಡದಾಡ್ತಾ ಇದ್ದಾರೆ. ಚೆನ್ನಾಗಿದ್ರೆ ನಾಳೆ ಏನಾಗುತ್ತೋ ಅನ್ನೋ ಭಯ, ಏನಾದ್ರೂ ಆದ್ರೆ ಅದರಿಂದ ಹೆಂಗು ಹೊರಗಡೆ ಬರೋದು ಅನ್ನೋ ಭಯ. ಯಾವತ್ತೂ ಕೂಡ ಮನುಷ್ಯನನ್ನ ಭಯ ಬಿಟ್ಟಿಲ್ಲ, ಭಯ ಮನುಷ್ಯನನ್ನ ಬಿಟ್ಟಿಲ್ಲ. ಹಾಗಾಗೋಗಿದೆ ಜೀವನ. ಹಾಗಾಗಿ ಮನುಷ್ಯ ವೈಜ್ಞಾನಿಕವಾಗಿ ಎಷ್ಟೇ ಬೆಳೆದರೂ ಕೂಡ, ಏನೆಲ್ಲ ರೀತಿಯಲ್ಲಿ ವಿಜ್ಞಾನದ ತಂತ್ರಜ್ಞಾನಗಳು ಸಾಧನಗಳನ್ನ ಕಂಡುಹಿಡಿದುಕೊಂಡು ತನ್ನ ರಕ್ಷಣೆಗೋಸ್ಕರ ಏನೆಲ್ಲ ಹರಸಾಹಸ ಮಾಡಿದ್ರೂ ಕೂಡ ಪ್ರಕೃತಿಯ ಮುಂದೆ ಸೋತು ಸೊರಗಿ ಹೋಗಿದ್ದಾನೆ. ಪ್ರಕೃತಿಯ ಮುಂದೆ ತಲೆಬಾಗಿ ಹೋಗಿದ್ದಾನೆ. ನಾನು ಎನ್ನುವ ಅಹಂಕಾರವನ್ನ ಮನುಷ್ಯನಿಂದ ಈಗ ಆಲ್ರೆಡಿ ನಶಿಸಿ ಹೋಗಿದೆ. ಯಾಕೆ ಅಂದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬಿಟ್ಟಿದೀವಿ, ಏನೇ ಬಂದರೂ ಕೂಡ ಎದುರಿಸಿ ಬಿಡ್ತೀವಿ ಅನ್ನುವಂತ ದೊಡ್ಡ ದೊಡ್ಡ ದೇಶಗಳು ಕೂಡ ಒಂದು ಸಣ್ಣ ಸೂಕ್ಷ್ಮವಾಗಿ ಬಂದಿರತಕ್ಕಂಥ ಕರೋನಾಕ್ಕೆ ಹಲಗಾಡಿ ಹೋಗಿಬಿಟ್ಟಿದ್ದಾವೆ. ಅಂದ್ರೆ ಮನುಷ್ಯನ ಬುದ್ಧಿಯೇ ಬೇರೆ, ಅದಕ್ಕಿಂತ 1000 ಪಟ್ಟು ಪ್ರಕೃತಿಯಲ್ಲಿ ಶಕ್ತಿ ಇದೆ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದೆ. ಇವೆಲ್ಲವೂ ಕೂಡ ಕೆಲವು ಸ್ಥೂಲವಾಗಿ, ಕೆಲವು ಸೂಕ್ಷ್ಮವಾಗಿ ಪರಿಸ್ಥಿತಿಗಳು ಬಂದಾಗ ನಮ್ಮ ಹತ್ರ ಹಣ ಇರುತ್ತೆ, ಆದರೆ ಪರಿಸ್ಥಿತಿ ಇನ್ಯಾವುದೋ ಮಾನಸಿಕವಾಗಿರುತ್ತೆ. ಹಣ ಎಷ್ಟೇ ಖರ್ಚು ಮಾಡಲಿಕ್ಕೆ ನಾವು ತಯಾರಿದ್ರು ಕೂಡ, ಆದರೆ ಮನಸ್ಸನ್ನ ಸರಿ ಮಾಡಿಸುವ ಔಷಧಿ ಯಾವ ಅಂಗಡಿಯಲ್ಲಿ ಸಿಗೋದಿಲ್ಲ. ಮನಸ್ಸಲ್ಲಿರುವ ಭಯಕ ರೋಗಕ್ಕೆ ಒಂದಷ್ಟು ನಮಗೆ ಟ್ಯಾಬ್ಲೆಟ್ಸ್ ಕೊಡಿ, ಇಂಜೆಕ್ಷನ್ ಮಾಡಿ ಅಂದ್ರೆ ಯಾರು ಮಾಡೋದಿಲ್ಲ. ಜ್ವರ ಬಂದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ. ತಲೆನೋವು ಬಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಆದರೆ ನನಗೆ ಭಯ ಇದೆ, ನನಗೆ ಅಸೂಯೆ ಇದೆ, ನನಗೆ ದ್ವೇಷ ಇದೆ, ನನಗೆ ಅಶಾಂತಿ ಇದೆ, ಇದಕ್ಕೊಂದಷ್ಟು ಟ್ಯಾಬ್ಲೆಟ್ಸ್ ಕೊಡಿ ಅಂದ್ರೆ ಯಾವ ವಿಜ್ಞಾನವೂ ಕೂಡ ಸೂಕ್ಷ್ಮವಾಗಿರತಕ್ಕಂಥ ಮಾನಸಿಕ ಖಿನ್ನತೆಗಳಿಗೆ ಯಾವುದೇ ಔಷಧಿಯನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿಯೇ ಎಲ್ಲೇ ಹೋದರೂ ಕೂಡ ಜಗತ್ತಿನ ಜನಗಳು ಬೇಡುವುದೊಂದೇ ಮಾನಸಿಕ ನೆಮ್ಮದಿ ಬೇಕು, ಮಾನಸಿಕ ಶಾಂತಿ ಬೇಕು ಅಂತ ಎಲ್ಲಾ ಕಡೆ ಪರದಾಡ್ತಾ ಇದ್ದಾರೆ. ಎಷ್ಟೇ ಹಣ ಇದ್ರೂ ಕೂಡ ಕೊಂಡುಕೊಳ್ಳಕ್ಕಾಗದೆ ಇರತಕ್ಕಂಥ ವಿಷಯಗಳು ಸೂಕ್ಷ್ಮವಾಗಿ ಅನೇಕ ಇದಾವೆ ಎನ್ನುವಂಥದ್ದು ಇವತ್ತು ಗೊತ್ತಾಗಿದೆ ಜನಗಳಿಗೆ. ಹಾಗಾಗಿ ಪರಮಾತ್ಮ ಹೇಳ್ತಾರೆ, ನೀವು ಎಷ್ಟೇ ನಿಮ್ಮನ್ನ ರಕ್ಷಣೆ ಮಾಡಿಕೊಳ್ಳಬೇಕು ಅಂದ್ರೆ ಜಗತ್ತಿನ ಈ ಒಂದು ನಿಯಮದ ಮುಂದೆ ನಿಮ್ಮ ಬುದ್ಧಿಯ ಪ್ರಯೋಗ ಬಹಳ ಸಣ್ಣದು ಅಂತ ಹೇಳ್ತಾರೆ. ಅದಕ್ಕೆ ಪರಿಸ್ಥಿತಿಗಳು ಹೇಳಿ ಕೇಳಿ ಬರೋದಿಲ್ಲ. ಎಲ್ಲಾ ಪರಿಸ್ಥಿತಿಗಳನ್ನ ಎದುರಿಸಬೇಕು ಅಂದ್ರೆ ಒಂದೇ ಒಂದು ಅಸ್ತ್ರ ಇದೆ, ಅದನ್ನ ನಾನು ನಿಮಗೆ ಕಲಿಸಿಕೊಡ್ತೀನಿ, ನಿಮಗೆ ತಿಳಿಸಿಕೊಡ್ತೀನಿ ಅಂತ ಪರಮಾತ್ಮ ಹೇಳ್ತಾರೆ. ಪರಿಸ್ಥಿತಿ ಯಾವ ರೂಪದಲ್ಲಾದ್ರೂ ಬರಲಿ, ಅದು ಶರೀರದ ರೂಪದಲ್ಲಿ, ಸಂಬಂಧಗಳ ರೂಪದಲ್ಲಿ, ಸಂಪತ್ತಿನ ರೂಪದಲ್ಲಿ ಅಥವಾ ಯಾವುದೇ ರೀತಿಯ ರೂಪದಲ್ಲಿ ಬಂದರೂ ಕೂಡ ಅದನ್ನು ಎದುರಿಸಬೇಕು ಅಂದ್ರೆ ನಿಮ್ಮಲ್ಲಿ ಸ್ವಶಕ್ತಿಯನ್ನ, ಸ್ವಸ್ಥಿತಿಯನ್ನ ನೀವು ಸ್ಥಿಮಿತವಾಗಿಟ್ಟುಕೊಳ್ಳಿ. ಸ್ವಸ್ಥಿತಿಯಲ್ಲಿ ನೀವು ಇದ್ರೆ ಮಾತ್ರನೇ ಪರಿಸ್ಥಿತಿಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ. ಸ್ವಸ್ಥಿತಿ ಬಿಟ್ರೆ ಅನ್ಯ ಮಾರ್ಗ ಇಲ್ಲ ಪರಿಸ್ಥಿತಿಗಳನ್ನ ನಿಭಾಯಿಸ್ಲಿಕ್ಕೆ, ಎದುರಿಸ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಪರಮಾತ್ಮ. ಅದಕ್ಕೆ ಅಧ್ಯಾತ್ಮ ಅಂದ್ರೆ ಆತ್ಮಕ್ಕೆ ಆದ್ಯತೆಯನ್ನ ಕೊಡುವುದು ಅಂತ ಹೇಳ್ತಾರೆ. ಯಾವಾಗ ನಮ್ಮನ್ನು ನಾವು ದೇಹ ಅಂತ ತಿಳಿಯೋದನ್ನ ಬಿಟ್ಟು ನನ್ನೊಳಗಡೆ ಒಂದು ಚೈತನ್ಯ ಆತ್ಮ ಜ್ಯೋತಿ ಇದೆ, ಆ ಆತ್ಮ ಜ್ಯೋತಿಯೇ ನಾನು ಅಂತ ತಿಳಿದಾಗ, ನನ್ನ ಸ್ವಶಕ್ತಿ ಸ್ವಧರ್ಮ ಯಾವುದು ಅಂತ ನಾನು ಅರಿತಾಗ, ಆ ಸ್ವರೂಪದಲ್ಲಿ ಇರುವಂತ ಅಭ್ಯಾಸವನ್ನ ಮಾಡಿದಾಗ ನನಗೆ ಸ್ವಸ್ಮೃತಿ ಅನ್ನೋದು ಲಬ್ಧ ಆಗತ್ತೆ. ಅದಕ್ಕೆ ಒಂದು ಮಾತಿದೆ ಅಧ್ಯಾತ್ಮದಲ್ಲಿ, ನಷ್ಟ ಮೋಹ ಸ್ಮೃತಿ ಲಬ್ಧ ಅಂತ ಹೇಳ್ತಾರೆ. ನಿಮಗೆ ಆ ಸ್ವಸ್ಮೃತಿ ಲಬ್ಧ ಆಗಬೇಕು, ಪ್ರಾಪ್ತಿ ಆಗಬೇಕು ಅಂದ್ರೆ ನಿಮ್ಮೊಳಗಡೆ ನಷ್ಟ ಮೋಹ ಆಗಿರಬೇಕು, ಇಚ್ಛೆ ಅವಿದ್ಯೆ ಆಗಿರಬೇಕು ಅಂತ ಹೇಳ್ತಾರೆ. ಮೋಹ ನಷ್ಟ ಆಗೋದು ಅಂದ್ರೇನು? ನಾನು ಶರೀರದ ಮೇಲಿನ ಮಮಕಾರವನ್ನ, ಅಹಂಕಾರವನ್ನ, ನಾನು ಏನು ಬೇಕಾದರೂ ಸಾಧಿಸಿ ಬಿಡ್ತೀನಿ, ನಾನು ಬಲಶಾಲಿ ಇದ್ದೀನಿ ಅನ್ನುವಂಥ ಅಹಂಕಾರವನ್ನ ಮೊದಲು ಬಿಡಬೇಕು.
ನನ್ನ ಹತ್ರ ಸಾಕಷ್ಟು ಹಣ ಇದೆ, ಇದರಿಂದ ಎಲ್ಲವನ್ನೂ ಮಾಡ್ಕೊಂಡ್ಬಿಡ್ತೀನಿ ಅನ್ನುವಂತ ಭ್ರಮೆಯಿಂದ ಹೊರಗಡೆ ಬರಬೇಕು. ಇಷ್ಟೆಲ್ಲ ಸಂಬಂಧಗಳನ್ನ ನಾನು ನೋಡಿದ್ದೀನಿ, ನನಗೆ ಇವರೆಲ್ಲರೂ ಕೂಡ ಆಗ್ತಾರೆ ಆಪತ್ತಿನಲ್ಲಿ ಅನ್ನುವಂತ ಭ್ರಮೆಯಿಂದ ಹೊರಗಡೆ ಬರಬೇಕು. ಈ ಸಂಬಂಧಗಳ ಮೋಹ, ಹಣದ ಮೇಲಿನ ಅಧಿಕಾರದ ಭ್ರಮೆ, ಯಾವುದೇ ರೀತಿಯಲ್ಲಿ ನಿಮ್ಮ ಹತ್ರ ಈ ಒಂದು ಅಭಿಮಾನ ಇದ್ರೆ ಇದನ್ನ ಮೊದಲು ಸುಟ್ಟ ಹಾಕಿ ಅಂತ ಹೇಳ್ತಾರೆ. ಅಭಿಮಾನ ಶೂನ್ಯರಾಗಿ, ನಷ್ಟ ಮೋಹಿಗಳಾಗಿ ಯಾವುದರ ಮೇಲೇನೂ ಮೋಹ ಇಟ್ಕೊಳ್ಬೇಡಿ. ಎಲ್ಲಿಯ ತನಕ ನೀವು ಮೋಹ ಯಾವುದರ ಮೇಲೆ ಇಡುತ್ತೀರಿಯೋ ಅದೇ ನಿಮಗೆ ಮಾಯೆಯಾಗಿ, ಅದೇ ನಿಮಗೆ ಪರಿಸ್ಥಿತಿಯಾಗಿ ಮತ್ತೆ ಮತ್ತೆ ನಿಮ್ಮನ್ನ ಖಿನ್ನತೆಗೆ ಒಯ್ಯುವಂತ, ಮತ್ತೆ ಮತ್ತೆ ನಿಮ್ಮನ್ನ ಭಯಪಡಿಸುವಂತ ಶಸ್ತ್ರವಾಗಿ ತಯಾರಾಗಿಬಿಡುತ್ತೆ. ಹಾಗಾಗಿ ನೀವು ಇಲ್ಲಿಯ ತನಕ ತಿಳಿದುಕೊಂಡು ಬಂದಿರುವ ಜೀವನದ ಹಾದಿಯಲ್ಲಿ ನಿಮ್ಮ ಅನುಭವದ ಆಧಾರದ ಮೇಲೆ ಯಾವುದರಿಂದಲೂ ಕೂಡ ಶಾಶ್ವತ ಸುಖ ಇಲ್ಲ ಅನ್ನುವ ಸತ್ಯವನ್ನ ಈಗಾಗಲೇ ಅರಿತಿದ್ದೀರಿ. ನಾನೂ ಕೂಡ ಮತ್ತೆ ಅದನ್ನೇ ಹೇಳ್ತೀನಿ ಅಂತಾರೆ ಪರಮಾತ್ಮ. ನಷ್ಟ ಮೋಹಿಗಳಾಗಿ ಶರೀರದ ಮೇಲೆ, ಸಂಬಂಧಗಳ ಮೇಲೆ, ಸಂಪತ್ತಿನ ಮೇಲೆ, ಅಧಿಕಾರದ ಮೇಲೆ, ಹಣದ ಮೇಲೆ ಯಾವುದೇ ಮೋಹವನ್ನ ಇಟ್ಟುಕೊಳ್ಳದೆ, ಯಾವಾಗ ನಿನ್ನೊಳಗಡೆ ಇರತಕ್ಕಂಥ ನಿನ್ನನ್ನ ನೀನು ಅರಿತು ನಾನು ಎಲ್ಲದಕ್ಕಿಂತನೂ ಶಕ್ತಿಶಾಲಿ, ನನ್ನೊಳಗಡೆ ಎಲ್ಲ ಅಪಾರವಾದ ಶಾಂತಿ ಇದೆ, ನಾನು ಗುಣಗಳ ಗಣಿಯಾಗಿದ್ದೇನೆ ಅನ್ನುವಂಥ ಸತ್ಯದ ಸ್ಮೃತಿ ನಿನಗೆ ಪ್ರಾಪ್ತ ಆಗಬೇಕು ಅಂದ್ರೆ ಈ ಹೊರಗಿನ ಡಿಪೆಂಡೆನ್ಸಿಯನ್ನ ನೀನು ಬಿಡಬೇಕು. ಹೊರಗಿನ ಆಧಾರಗಳನ್ನ ನೀನು ಕಟ್ ಮಾಡಿಕೊಳ್ಬೇಕು. ನಿರಾಧಾರನ ಆಗಬೇಕು, ನಿರ್ವಿಕಾರಿ ಆಗಬೇಕು, ನಿರಾಕಾರಿ ಆಗಬೇಕು. ಆಗ ಮಾತ್ರ ನಿನ್ನೊಳಗಿರುವ ಅಂತರಾತ್ಮ ಜಾಗೃತಿಯಾಗಿ ನೀನು ಸ್ವಸ್ಮೃತಿಯಲ್ಲಿ ಬಂದು ಸ್ವಸ್ಥಿತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಯಾರು ಈ ಸ್ವಸ್ಥಿತಿಯಲ್ಲಿ ಇರುತ್ತಾರೆಯೋ ಅವರಿಗೆ ಯಾವುದೇ ಪರಿಸ್ಥಿತಿಗಳು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸ್ವಸ್ಥಿತಿಯನ್ನ ಸದಾ ಕಾಲ ಅದೇ ಸ್ಮೃತಿ ಒಳಗಡೆ ಇರಬೇಕು ಅಂದ್ರೆ ಮುಂದೆ ಇನ್ನೊಂದು ಮಾತು ಹೇಳ್ತಾರೆ ಬಾಬಾ. ಸ್ವಸ್ಥಿತಿಯ ಮುಖಾಂತರ ಪರಿಸ್ಥಿತಿಯನ್ನ ಎದುರಿಸುವಂತಹ ಅವ್ಯಕ್ತ ಸ್ಥಿತಿಯ ಅಭ್ಯಾಸಿ ಭವ ಅಂತ ಹೇಳಿದ್ದಾರೆ. ಸ್ವಸ್ಥಿತಿ ನಮಗೆ ಸದಾಕಾಲ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಅವ್ಯಕ್ತ ಸ್ಥಿತಿಯ ಅಭ್ಯಾಸವನ್ನ ಮಾಡಬೇಕು. ಏನಂಗಂದ್ರೆ ಅವ್ಯಕ್ತ ಸ್ಥಿತಿ ಅಂದ್ರೆ ವ್ಯಕ್ತದಿಂದ ವಿಮುಕ್ತನಾಗಿ ಅವ್ಯಕ್ತದಲ್ಲಿ ವಾಸಿಸುವುದು. ವ್ಯಕ್ತದಿಂದ ವಿಮುಕ್ತನಾಗಿ ಅವ್ಯಕ್ತದಲ್ಲಿ ವಾಸಿಸುವುದು ಅಂತಂದ್ರೆ ಈ ವ್ಯಕ್ತ ಪ್ರಪಂಚದಲ್ಲಿ ಏನು ಕಣ್ಣಿನಿಂದ ನೋಡ್ತಾ ಇದ್ದೀವಿ ನೋಡಿ ನೋಡದಂತೆ, ಏನು ಕೇಳ್ತಾ ಇದ್ದೀವಿ ಕೇಳಿ ಕೇಳದಂತೆ, ಏನು ತಿಳಿದಿದ್ದೀವಿ ತಿಳಿದೂ ತಿಳಿಯದಂತೆ ಇದ್ದು ನನ್ನೊಳಗಡೆ ನಾನು ನನ್ನ ಅಂತರಾತ್ಮದ ಸ್ವಸ್ಮೃತಿಯಲ್ಲಿ ಬಂದು ಅವ್ಯಕ್ತನಾಗಿರಬೇಕು, ಗುಪ್ತವಾಗಿರಬೇಕು, ಸೂಕ್ಷ್ಮ ಶರೀರಧಾರಿಯಾಗಿರಬೇಕು. ಜಗತ್ತಿನ ಕಣ್ಣಿಗೆ ಕಂಡಂತೆ ಇದ್ರೂ ಒಳಗಡೆ ಕಾಣದಂತೆ ಗುಪ್ತವಾಗಿ ಅವ್ಯಕ್ತ ಅನುಭೂತಿಯನ್ನ ಮಾಡುವಂತ ಅಭ್ಯಾಸವನ್ನ ಮಾಡಿಕೊಳ್ಳಿ. ಜಗತ್ತಿನ ಕಣ್ಣಿಗೆ ಸಂಸಾರಿ, ಜಗತ್ತಿನ ಕಣ್ಣಿಗೆ ಮಗ, ಜಗತ್ತಿನ ಕಣ್ಣಿಗೆ ತಂದೆ, ಜಗತ್ತಿನ ಕಣ್ಣಿಗೆ ಉದ್ಯೋಗಸ್ಥ, ವ್ಯವಹಾರಸ್ಥ ಏನಾದ್ರೂ ಆಗಿರಿ. ಆದ್ರೆ ಒಳಗಡೆ ನೀವು ತಿಳ್ಕೊಂಡಿರಿ ನಾನೊಂದು ಚೈತನ್ಯ ಜ್ಯೋತಿ, ನಾನೊಂದು ದಿವ್ಯ ಆತ್ಮ, ನಾನೊಂದು ದಿವ್ಯ ಜ್ಯೋತಿ, ನಾನೊಂದು ಪರಮಾತ್ಮನ ಸಂತಾನ, ನಾನೊಂದು ಸರ್ವಶಕ್ತಿವಂತ, ನಾನು ಶಾಂತಿಯ ಸಾಗರನ ಮಗು ಅನ್ನುವಂತಹ ಈ ಅವ್ಯಕ್ತ ಅನುಭೂತಿಯ ಅಭ್ಯಾಸವನ್ನ ಆಳವಾಗಿ ನೀವು ಯಾವಾಗ ಮಾಡ್ತಾ ಹೋಗ್ತೀರೆಯೋ ಆಗ ಇದು ನಿರಂತರವಾಗಿ ವ್ಯಕ್ತದಲ್ಲಿ ಇರುವುದನ್ನ ಕಡಿಮೆ ಮಾಡಿ ಬಹಿರ್ಮುಖದಿಂದ ನಿಮ್ಮನ್ನ ಅಂತರ್ಮುಖದ ಕಡೆಗೆ ಕರೆದುಕೊಂಡು ಬರುತ್ತೆ. ಯಾರು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಎಷ್ಟೇ ಅನಿವಾರ್ಯ ಕಾರಣಗಳಿಗೆ ಹೊರಗಡೆ ಏನೇ ಕಾರ್ಯವ್ಯವಹಾರಗಳಲ್ಲಿ ಇದ್ರೂ ಕೂಡ ಒಳಗಡೆ ಮತ್ತೆ ಮತ್ತೆ ಇದನ್ನ ಎಚ್ಚರ ಮಾಡಿಕೊಳ್ಬೇಕು. ನಾನು ವ್ಯಕ್ತನಲ್ಲ, ನಾನು ಅವ್ಯಕ್ತ. ಜಗತ್ತಿನ ಈ ಕಣ್ಣಿಗೆ ಏನೆಲ್ಲ ನಾನು ಕಾಣಿಸ್ತಾ ಇದ್ದೀನಿ ಅದು ಯಾವುದು ನಾನಲ್ಲ, ಯಾವುದೂ ನನ್ನದಲ್ಲ. ಜಗತ್ತಿನ ಕಣ್ಣಿಗೆ ಕಾಣದೇ ಇರುವಂತ ಅನರ್ಘ್ಯ ರತ್ನ ನಾನು ಒಳಗಡೆ ಇರತಕ್ಕಂತ ಸ್ವಶಕ್ತಿ, ಆತ್ಮಶಕ್ತಿ, ದಿವ್ಯ ಶಕ್ತಿ ನಾನು ಅನ್ನುವಂತ ಮತ್ತೆ ಮತ್ತೆ ಸ್ಮೃತಿಯನ್ನ ಮಾಡಿಕೊಂಡು ನನ್ನ ಮನಸ್ಸು ಬುದ್ಧಿಗಳನ್ನ ಮತ್ತೆ ಜಾಗೃತಗೊಳಿಸಿ ಸ್ವಸ್ಮೃತಿಯಲ್ಲೇ ಇರುವಂತೆ ನಾವು ಅಭ್ಯಾಸ ಮಾಡುವುದನ್ನೇ ಅವ್ಯಕ್ತ ಸ್ಥಿತಿಯ ಅಭ್ಯಾಸಿಗಳಾಗಿ ಅಂತ ಹೇಳಿದ್ದಾರೆ. ಯಾರು ಇದನ್ನ ಎದ್ದಾಗಿನಿಂದ ರಾತ್ರಿ ತನಕ ನನ್ನ ಅಂತರಾತ್ಮದ ಕಡೆಗೆ ಗಮನವನ್ನ ಕೊಟ್ಟು ಬಹಿರಂಗದ ವ್ಯವಹಾರದಲ್ಲಿ ಇದ್ದೂ ಇಲ್ಲದಂತೆ ಹೇಗೆಲ್ಲ ಶರಣರು ಸಂತರು ಬಾಳಿ ಬದುಕಿ ಹೋಗಿದಾರೋ ಅದೇ ತರ ನನ್ನ ಜೀವನವನ್ನು ಕೂಡ ಜಗತ್ತಿನ ಕಣ್ಣಿಗೆ ನಾನು
ಹೊರಗಿನ ರೂಪದಲ್ಲಿದ್ರೂ ಕೂಡ ಒಳಗೆ ನಾನು ಅವ್ಯಕ್ತನಾಗಿ ಇರಬೇಕು. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, 2 ಕೋಣೆಗಳ ನೀಮಾಡು ಮನದಾಲಯದಿ, 2 ಕೋಣೆಗಳ ನೀಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ವಿರಮಿಸು, ಹೊರಕೋಣೆಯಲ್ಲಿ ಲೋಕದಾಟಗಳ ನಾಡು, ಒಳಕೋಣೆಯಲ್ಲಿ ವಿರಮಿಸು ನೀನೊಬ್ಬನೇ ವಿಶ್ರಾಂತನಾಗಿ ಅಂತ ಹೇಳ್ತಾರೆ. ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. 2 ಕೋಣೆ ಮಾಡ್ಕೊಳ್ರಿ. ಮನೆಯೊಳಗೆ ಹೆಂಗ 4-6 ಕೋಣೆಗಳನ್ನ ಮಾಡ್ಕೊಂಡು ಅಡಿಗೆಗೆ ಒಂದು ಸಪರೇಟು, ಮಲಗೋದಕ್ಕೆ ಒಂದು ಸಪರೇಟು, ಕೂತ್ಕೊಳ್ಳೋದಕ್ಕೆ ಒಂದು ಸಪರೇಟ್ ಮಾಡಿರ್ತೀರಿ. ಹಂಗೆ ನಿಮ್ಮ ಅಂತರಂಗದೊಳಗಡೆ 2 ಕೋಣೆಯನ್ನ ಮಾಡ್ಕೊಳ್ಳಿ. ಹೊರಗಿನ ಕೋಣೆಯೊಳಗಡೆ ಲೋಕದಾಟವನ್ನ ಹಾಡಿ, ಹೊರಗಡೆ ಯಾರು ಬಂದವ್ರ ಜೊತೆಗೆ ಚಂದ ಮಾತಾಡಿ, ಗುರುಗಳಾಗಿ, ತಂದೆಯಾಗಿ, ಮಕ್ಕಳಾಗಿ, ಹೆಂಡತಿಯಾಗಿ, ಪತಿಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಉದ್ಯೋಗಸ್ಥ, ವ್ಯಾಪಾರಸ್ಥ, ಧನಿಕ, ಏನಾದರೂ ಆಗಿ ಹೊರಗಡೆ ಅಲ್ಲಿ ಲೋಕದಾಟ, ಲೋಕದ ಚೇಷ್ಟೆಗೆ ನೀವು ಹೊರಗಿನ ಕೋಣೆಯಲ್ಲಿ ಇರಿ. ಆದರೆ ಇಡೀ ದಿನ 24 ಗಂಟೆಯಲ್ಲಿ ಬಹುತೇಕ ಸಮಯವನ್ನ ಒಳಗಿನ ಕೋಣೆಯಲ್ಲಿ ವಿರಮಿಸು ನೀನೊಬ್ಬನೇ ಪ್ರಶಾಂತನಾಗಿ. ವರಯೋಗ ಸೂತ್ರ ಇದು. ಯೋಗ ಮಾಡಬೇಕು ಅಂತ ನಾನೆಲ್ಲೋ ಕಾಡಲ್ಲಿ ಹೋಗಿ ಕೂತ್ಕೊಳ್ಬೇಕು, ಯೋಗ ಮಾಡಬೇಕು ಅಂತ ನಾನೆಲ್ಲೋ ಹಿಮಾಲಯದ ಮೇಲೆ ಹೋಗಿ ಕೂತ್ಕೊಳ್ಬೇಕು, ಯೋಗ ಮಾಡಬೇಕು ಅಂತ ನಾನೆಲ್ಲೋ ಹೋಗಿ ಬೇರೆ ಕಡೆ ಕೂತ್ಕೊಂಡ್ರೆ ಆಗತ್ತೆ, ಹಂಗೇನಿಲ್ಲ. ನಿನ್ನ ಅಂತರಂಗದ ಒಳಗಡೆ ಇನ್ನೊಂದು ಕೋಣೆಯನ್ನ ಮಾಡಿಕೊಂಡು ಅಲ್ಲಿ ವಾಸ ಮಾಡಿದ್ರೆ ನೀನು ಯೋಗಿ, ಅಲ್ಲಿರಬೇಕು ನೀನು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಹೊರಗಿನ ಕಣ್ಣಿಗೆ ಕಾಣಿಸ್ತಾರೆ ಯೋಗಿಗಳ ತರ, ಆದ್ರೆ ಯೋಗಿಗಳೇ ಆಗಿರ್ಬೇಕು ಅಂತಿಲ್ಲ. ಹೊರಗಡೆ ಯೋಗಿಯ ವೇಷ ಹಾಕಬೇಕು ಅಂತ ಏನಿಲ್ಲ, ಒಳಗಡೆ ಯೋಗ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಬೀರದಾಸರು ಹೇಳ್ತಾರೆ, ಯೋಗಿಯ ವೇಷವ ಹಾಕುವರೆಲ್ಲ ಮನವು ಮಾತ್ರ ಅಂತಿಲ್ಲ, ಯೋಗ ನಿಯಮಗಳ ಪಾಲಿಸೆ ಮನವು ಯೋಗಿಯಹುದಲ್ಲ ಕಬೀರ, ಮನವು ಯೋಗಿಯಹುದಲ್ಲ. ಅಂದ್ರೆ ಜಗತ್ತಿನ ಕಣ್ಣಿಗೆ ಯೋಗಿಗಳ ತರ ಕಾಣಿಸ್ಕೊಂಡ್ರೇನೆ ನಾನು ಯೋಗಿ ಅಂತ ಅಲ್ಲ. ಹೊರಗಡೆ ಕಣ್ಣಿಗೆ ಸಾಮಾನ್ಯವಾಗಿರಿ, ಹೊರಗಿನ ಕಣ್ಣಿಗೆ ಪೂರ್ತಿ ಸರಳವಾಗಿರಿ, ಆದ್ರೆ ಒಳಗಡೆ ಯೋಗ ಇರಬೇಕು. ಮನಸ್ಸು ಸದಾ ಯೋಗದಲ್ಲಿ ಸ್ವಸ್ಮೃತಿಯಲ್ಲಿ ಮಗ್ನ ಆಗಿರಬೇಕು, ಆ ಪರಮಾತ್ಮ ಸ್ಮೃತಿಯಲ್ಲಿ ಮಗ್ನ ಆಗಿರಬೇಕು. ಆತನ ಮನಸ್ಸು ಆತನದಾಗಿರೋದಿಲ್ಲ ಅಂತ. ಅದಕ್ಕೆ ಯೋಗ ನಿಯಮಗಳನ್ನ ಇದನ್ನ ಪಾಲಿಸಿದರೆ ಮನವು ಯೋಗಿಯಹುದಲ್ಲ. ನನ್ನ ಮನಸ್ಸನ್ನ ನಾನು ಬಳಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನನ್ನ ಮನಸ್ಸನ್ನ ಪರಮಾತ್ಮನಿಗೆ ಕೊಟ್ಟು ಬಿಟ್ಟಿದ್ದೀನಿ. ವ್ಯಾವಹಾರಿಕವಾಗಿ ಪಾತ್ರಕ್ಕಾಗಿ ಸುಮ್ಮನೆ ಸಾಕ್ಷಿಯಾಗಿ ಹೊರಗಡೆ ಅದನ್ನು ಸುಮ್ಮನೆ ಬಳಸ್ದಂಗ ಮಾಡ್ತಾ ಇದ್ದೀನಿ, ಆದ್ರೆ ಕಂಪ್ಲೀಟ್ ಮನಸ್ಸೆಲ್ಲಿದೆ ನಂದು ಇಲ್ಲಿದೆ. ಹೇಗೆ ಒಬ್ಬ ತಾಯಿ ತನ್ನ ಮಗುವನ್ನ ಬಿಟ್ಟು ಅನಿವಾರ್ಯ ಕಾರಣಕ್ಕೆ ಹೊರಗಡೆ ಹೋಗಿದ್ದಾಗಲೂ ಕೂಡ ಚಿಕ್ಕ ಎಳೆ ಮಗು ಮನೆಯಲ್ಲೇ ಬಿಟ್ರೆ ಹೊರಗಡೆ ಅನಿವಾರ್ಯ ಅಂತ ಬಂದಿದ್ದಕ್ಕೆ ಆ ತಾಯಿ ಹೊರಗಡೆ ಮಗುವನ್ನ ಬಿಟ್ಟು ಬಂದರೂ ಕೂಡ ಆದ್ರೆ ಮನಸ್ಸೆಲ್ಲ ಎಲ್ಲಿರುತ್ತೆ, ಆ ಮಗುವಿನಲ್ಲೇ ಇರುತ್ತೆ. ಆದ್ರೆ ಹೊರಗಡೆ ಅನಿವಾರ್ಯ ಕಾರಣಕ್ಕೆ ಶರೀರ ಹೋಗಿದೆ, ಅನಿವಾರ್ಯ ಕಾರಣಕ್ಕೆ ಕರ್ಮ ನಡೀತಾ ಇದೆ, ಆದ್ರೆ ಆಕೆಯ ಮನಸ್ಸೆಲ್ಲ ಸಂಪೂರ್ಣವಾಗಿ ಆ ಮಗುವಿನ ಕಡೆಗೆ 24 ಗಂಟೆನೂ ಕೂಡ 24x7 ಪ್ರತಿ ಕ್ಷಣನೂ ಆ ಮಗುವಿನಲ್ಲಿ ನೆಟ್ಟಿರುವಂತೆ ಮನಸ್ಸಾಕೆಯದಲ್ಲ. ಸುಮ್ಮನೆ ಇದ್ದಾಳಂದ್ರೆ ಇದ್ದಾಳೆ, ಮನಸ್ಸೆಲ್ಲ ಎಲ್ಲಿದೆ ಮಗುವಿನ ಮೇಲೆ ಇರುತ್ತೆ. ಹೇಗೋ ಹಾಗೆ ಒಬ್ಬ ಯೋಗಿ ಆದವ, ಒಬ್ಬ ಸಾಧಕ ಆದವನಿಗೆ ಆತನ ಮನಸ್ಸು ಸದಾಕಾಲ ಅಂತರಾತ್ಮದ ಸ್ಮೃತಿಯಲ್ಲಿದ್ದು ಆ ಪರಮಾತ್ಮನ ನೆನಪಿನಲ್ಲಿ ನಿಮಗ್ನ ಮಾಡಿರ್ತಾನೆ. ಹೊರಗಿನ ಕಣ್ಣಿಗೆ ಸುಮ್ಮನೆ ಇದೀವಿ ಅಂದ್ರೆ ಇರ್ತೀವಿ. ಈ ತರ ಯಾರು ನಾವು ಜೀವನವನ್ನ ಅಭ್ಯಾಸ ಮಾಡಿಕೊಳ್ತೇವೆ ಅದಕ್ಕೆ ಹೇಳ್ತಾರೆ ಅವ್ಯಕ್ತ ಸ್ಥಿತಿಯ ಅಭ್ಯಾಸಿ. ಇದ ಆರಂಭದಲ್ಲಿ ನಿನಗೆ ಸಮಯ ಇದ್ದಾಗ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡಿ, ಇದು ಅನುಭವ ಮಾಡ್ತಾ 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 ನಿಮಗೆ ಹೊರಗಡೆ ಕೆಲಸ ಕಾರ್ಯಗಳಲ್ಲಿದ್ದಾಗ, ಉದ್ಯೋಗ ವ್ಯವಹಾರಗಳಲ್ಲಿದ್ದಾಗಲೂ ಕೂಡ ನಮಗಿವತ್ತು ಹೊರಗಡೆ ಕಾರ್ಯ ಮಾಡ್ಲಿಕ್ಕೆ ಯಾರಿಗೂ ಬ್ರಹ್ಮಕುಮಾರಿಯರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಜಗತ್ತಿಗೆ ಬೆಂಕಿ ಬಿದ್ದಾಗಿದೆ. ಜಗತ್ತಿಗೆ ಬೆಂಕಿ ಬಿದ್ದಾಗ್ಲೂ ನಾನು ಸಂಪಾದನೆ ಮಾಡ್ಕೊಂಡು ಬರ್ತೀನಿ, ನಾನು ಡ್ಯೂಟಿಗೆ ಮಾಡ್ಕೊಂಡು ಬರ್ತೀನಿ ಅಂತ ಯಾರು ಹೇಳಲ್ಲ. ಮನೆಗೆ ಬೆಂಕಿ ಬಿದ್ದಾಗ ಇಲ್ಲ ನಾನು ಡ್ಯೂಟಿಗೆ ಹೋಗಿ ಬಂದ್ಬಿಡ್ತೀನಿ ಅಂತಂದ್ರೆ ಅದು ಬೆಂಕಿ ಆರತ್ತೇನು? ನಂದು ಇವತ್ತಿಂದ ಪೇಮೆಂಟ್ ಕಟ್ ಆಗ್ಬಿಡುತ್ತೆ, ನಾನು ಹೋಗಿಲ್ಲ ಅಂದ್ರೆ ನಮ್ಮ ಬಾಸ್ ಬೈದು ಬಿಡ್ತಾರೆ ಅಂದ್ರೆ ಮನೆಗೆ ಬೆಂಕಿ ಬಿದ್ದಾಗ ಬಿಟ್ಟೋಗಕ್ಕಾಗತ್ತೇನು? ಆಗಲ್ಲ. ಯಾಕೆ? ಮನೆಯಲ್ಲಿರುವಂತವ್ರನ್ನ ರಕ್ಷಣೆ ಮಾಡಬೇಕು, ಮನೆಯಲ್ಲಿರುವಂತ ವಸ್ತು ವಿಷಯಗಳನ್ನ ರಕ್ಷಣೆ ಮಾಡಬೇಕು. ಅವತ್ತು ಎಂಥದ್ದೇ ಅನಿವಾರ್ಯ ಕಾರ್ಯ ಇದ್ರೆ ಬಿಟ್ಟು ಮೊದಲು ಮನೆಯ ರಕ್ಷಣೆಗೆ, ಮನೆಯಲ್ಲಿರುವವರ ರಕ್ಷಣೆಗೆ ಮುಂದಾಗ್ತಾರೆ. ಹೇಗೋ ಹಾಗೆ ಬ್ರಹ್ಮಕುಮಾರಿಯರಿಗೆ ಗೊತ್ತಿದೆ ಜಗತ್ತಿಗೆ ಬೆಂಕಿ ಬಿದ್ದಾಗಿದೆ,
ಜಗತ್ತಿನಲ್ಲಿರುವವರೆಲ್ಲರೂ ಸುಟ್ಟು ಹೋಗೋರಿದ್ದಾರೆ. ಆದಷ್ಟು ಬೇಗ ಆ ಆತ್ಮ ಜಾಗೃತಿಯನ್ನ ಮಾಡಿಸಿ ಅವರನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅದರಲ್ಲಿ ನಿಮಗ್ನ ಆಗಿದ್ದೀವಿ, ಈಶ್ವರಿಯ ಸೇವೆಯಲ್ಲಿ ನಿಮಗ್ನರಾಗಿದ್ದೀವಿ. ಆದರೆ ಶರೀರ ನಿರ್ವಾಹಾರ್ಥ ಅಥವಾ ಸಂಬಂಧ ನಿರ್ವಹಣೆಗಾಗಿ ಒಂದಷ್ಟು ಉದ್ಯೋಗಗಳನ್ನ ಸುಮ್ಮನೆ ತಾತ್ಕಾಲಿಕವಾಗಿ ಮಾಡಬೇಕಾಗಿದೆ. ಯಾರಿಗೂ ಮನಸ್ಸಿಲ್ಲ ಹೊರಗಿನ ಉದ್ಯೋಗ ವ್ಯವಹಾರ ಸಂಪಾದನೆ ಮಾಡಲಿಕ್ಕೆ, ಆದ್ರೆ ಅನಿವಾರ್ಯ ಕಾರಣಕ್ಕಾಗಿ ಇದೀವಿ ಅಷ್ಟೇ ಅಲ್ಲಿ. ಆದ್ರೆ ನಮ್ಮ ಮನಸ್ಸೆಲ್ಲ ಎಲ್ಲಿರಬೇಕು? ಸೇವೆಯಲ್ಲಿ. ಎಲ್ಲಿ ಸೇವೆ? ಸೆಂಟ್ರಲ್ ಇದ್ದೇ ಸೇವೆ ಅಲ್ಲ, ಮಧುಬನದಲ್ಲಿದ್ದೇ ಸೇವೆ ಅಲ್ಲ, ಅಂತರಂಗದಲ್ಲಿ ಸದಾ ಸ್ವಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಲ್ಲಿದ್ದು ಶುಭ ಭಾವನೆಗಳನ್ನ ಮಾಡ್ತಾ ಅವ್ಯಕ್ತ ಸ್ಥಿತಿಯ ಅಭ್ಯಾಸವನ್ನ ಮಾಡೋದೇ ನಿಜವಾದ ಸೇವೆ. ಹಾಗಾಗಿ ಅಂತಹ ಒಂದು ಮನಸ್ಸನ್ನ ಭಗವಂತನಿಗೆ ಅರ್ಪಿಸಿ ಸ್ವಸ್ಮೃತಿಯಲ್ಲಿ ಸದಾಕಾಲ ಇದ್ದು ನಾವು ಕೂಡ ನಿಜವಾದ ವಿಶ್ವಾಸೇವದಾರಿಗಳಾಗೋಣ. ಹೊರಗಿನ ಕಣ್ಣಿಗೆ ಅನಿವಾರ್ಯ ಅರ್ಥವಾಗಿ ಇದ್ರೂ ಕೂಡ ಒಳಗೆ ಅಂತಃಕರಣದಲ್ಲಿ ಸದಾ ಜಾಗೃತರಾಗಿರೋಣ. ಈ ತರ ನಾವು ಅವ್ಯಕ್ತ ಸ್ಥಿತಿಯ ಅಭ್ಯಾಸ ಮಾಡ್ತಾ ಹೋದಾಗ ಸ್ವಸ್ಥಿತಿ ಅನ್ನೋದು ನಮಗೆ ಜಾಗೃತಿ ಆಗುತ್ತೆ. ಸ್ವಸ್ಥಿತಿ ನಮ್ಮಲ್ಲಿ ಯಾವಾಗ ಜಾಗೃತಿ ಆಗುತ್ತೋ, ಸುಸ್ಥಿತಿ ಯಾವಾಗ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೋ, ಆಗ ಪರಿಸ್ಥಿತಿಗಳು ತಾನೇ ತಾನಾಗಿ, ಹೇಗೆ ಮಂಜುಗಡ್ಡೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಸೂರ್ಯನ ತಾಪಕ್ಕೆ ಅದು ಕರಗಿ ಹೋಗುವಂತೆ ಸ್ವಸ್ಥಿತಿಯ ಒಂದು ಬೆಳಕಿಗೆ ಪರಿಸ್ಥಿತಿಯ ಅಂಧಕಾರ ಅನ್ನೋದು ತಾನಾಗೆ ಸರಿದು ಹೋಗುತ್ತೆ. ಹಾಗಾಗಿ ಪರಿಸ್ಥಿತಿ ಬಗ್ಗೆ ಎಷ್ಟು ಯೋಚನೆ ಮಾಡಿದಷ್ಟು ನಾವಿನ್ನು ಕುಗ್ಗುತ್ತೇವೆ, ಬಲಹೀನರಾಗ್ತೇವೆ, ಮತ್ತಷ್ಟು ಅದನ್ನ ಬಲಶಾಲಿ ಮಾಡ್ತೇವೆ. ಅದಕ್ಕೆ ಇನ್ನು ಮುಂದೆ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಬೇಡಿ. ವರ್ತಮಾನದಲ್ಲಿರುವ ಪರಿಸ್ಥಿತಿಗಳಾದರೂ ಸರಿ, ಭವಿಷ್ಯದಲ್ಲಿ ಬರಲಿರುವ ಪರಿಸ್ಥಿತಿಗಳಾದರೂ ಸರಿ, ಪರಿಸ್ಥಿತಿಗಳನ್ನ ವರ್ಣನೆ ಮಾಡೋದಾಗ್ಲಿ, ಪರಿಸ್ಥಿತಿಗಳನ್ನ ಆಹ್ವಾನ ಮಾಡೋದಾಗ್ಲಿ, ಪರಿಸ್ಥಿತಿಗಳ ಕುರಿತಾಗಿ ಚಿಂತನೆ ಮಾಡೋದಾಗ್ಲಿ ಅವಶ್ಯಕತೆ ಇಲ್ಲ. ನಾವು ಎವರೆಡಿ ಇದ್ದು ಬಿಟ್ರೆ, ಈಗ ದೇಶದಲ್ಲಿ ಸೈನಿಕರು ಗಡಿಯನ್ನ ಕಾಯ್ತಾ ಇದ್ದಾರೆ ಅಂತಂದ್ರೆ ಎವರೆಡಿ ಪೊಸಿಷನ್ ಅಲ್ಲಿ ಇರ್ತಾರೋ, ಅಥವಾ ಇವತ್ತು ಬರಬಹುದಾ, ನಾಳೆ ಬರಬಹುದಾ, ಬಂದೂಕು ತಗೊಂಡು ಬರಬಹುದಾ, ಬಾಂಬ್ ಹಾಕಬಹುದಾ, ಈ ಚಿಂತನೆ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಮೊದಲು ನಾನ್ ರೆಡಿ ಆಗಿದ್ದೀನಾ, ನಾನು ಶೂಸ್ ಸರಿಯಾಗಿ ಕಟ್ಕೊಂಡಿದ್ದೀನ, ಹೆಲ್ಮೆಟ್ ಕಟ್ಕೊಂಡಿದ್ದೀನ, ಬುಲೆಟ್ ಪ್ರೂಫ್ ಹಾಕೊಂಡಿದ್ದೀನ, ಗನ್ ಲೋಡ್ ಮಾಡ್ಕೊಂಡಿದ್ದೀನ, ನಾನು ಎವರೆಡಿಯಾಗಿ ಬಾರ್ಡರ್ ಅಲ್ಲಿ ನಿಂತಿದ್ದೀನ, ಫಸ್ಟ್ ಅದನ್ನ ಕೇರ್ ತಗೊಳ್ಬೇಕು. ಅಥವಾ ಬರೀ ಅವ್ರ ಪರಿಸ್ಥಿತಿ ಅವ್ರು ಏನು ಮಾಡ್ತಾರೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಲಾಭ ಇದೆಯಾ? ನಾವು ಮೊದಲು ಸಜ್ಜಾಗಬೇಕಲ್ಲ. ಅವ್ರು ಯಾವಾಗಾದ್ರೂ ಬಂದುಕೊಳ್ಳಿ. ಹಾಗೆ ನಾವು ಪರಿಸ್ಥಿತಿಯ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಿದಷ್ಟು ಶತ್ರುವನ್ನ ನಾವೇ ಬಲಶಾಲಿ ಮಾಡ್ದಂಗಾಗತ್ತೆ. ಅದಕ್ಕೆ ಸ್ವಸ್ಥಿತಿಯ ಕಡೆಗೆ ಲಕ್ಷ್ಯವನ್ನ ಕೊಡೋಣ, ಅವ್ಯಕ್ತ ಸ್ಥಿತಿಯ ಅಭ್ಯಾಸವನ್ನ ಮಾಡೋಣ. ಸದಾ ಆತ್ಮಿಕ ಸ್ಮೃತಿಯಲ್ಲಿದ್ದು ಬಹಿರಂಗದಲ್ಲಿ ಸುಮ್ಮನೆ ತಾತ್ಕಾಲಿಕವಾಗಿ ಇದ್ದು ಇಲ್ಲದಂತೆ ಕರ್ಮಗಳನ್ನ ಮಾಡುತ್ತಾ ನಾವು ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗತಿಯಾದಾಗ ನಮ್ಮ ಪರಿಸ್ಥಿತಿಗಳು ತಾನೇ ತಾನಾಗಿ ಕರಗಿ ಹೋಗುತ್ತವೆ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಪರಿಸ್ಥಿತಿ ಮುಕ್ತ ಶಾಂತ ಸ್ವರೂಪರಾಗಿ ವಿಶ್ವದ ಎಲ್ಲಾ ಆತ್ಮರಿಗೂ ಶಾಂತಿಯನ್ನ ಕೊಟ್ಟು ವಿಶ್ವ ಸೇವೆಯಲ್ಲಿ ತಂದೆಗೆ ಸಹಯೋಗಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಸಂಕ್ಷಿಪ್ತವಾಗಿ ಮುಗಿಸ್ತಾ ಇದ್ದೀನಿ. ಕಾರಣ ಅನಿವಾರ್ಯ ನಿಮಿತ್ತ ಹೊರಗಡೆ ಸೇವೆಗೆ ಹೋಗಬೇಕಾಗಿದೆ. ಹಾಗಾಗಿ ಇವತ್ತು ಸಂಕ್ಷಿಪ್ತವಾಗಿ ಈ ಒಂದು ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ, ಓಂ ಶಾಂತಿ. ಈಗ ಚಿಲ್ಕಾರಾಗಿ ತಿಮ್ಮನಗೌಡ ಅಣ್ಣವರು ಕೂಡ ಬಂದಿದ್ದಾರೆ. ಅವರು ಕೂಡ ಒಂದೆರಡು ತಮ್ಮ ಅನುಭವದ ಇವತ್ತಿನ ಚಿಂತನೆ ಒಂದೆರಡು ಅನುಭವವನ್ನು ಹಂಚಿಕೊಳ್ತಾರೆ. ಎಲ್ಲರೂ ಕೂಡ ಅವ್ರ ಮಾತನ್ನು ನಾವು ಆಲಿಸು. ಎಲ್ಲರಿಗೂ ಓಂ ಶಾಂತಿ. ಇವತ್ತಿನ ಮುರಳಿ ಚಿಂತನೆಯನ್ನ ಲಿಂಗರಾಜಣ್ಣವ್ರು ಮಾಡ್ತಾ ಇರುವಾಗ ನಾ ಕೇಳ್ತಾ ಕೂತೆ. ಪ್ರತಿ ದಿವಸನೂ ಸಹಿತ ಅವರು ಈ ಲೋಕಕ್ಕೆ, ಪ್ರತಿ ಆತ್ಮರಿಗೆ ನಿಜ ಸ್ವರೂಪದ ಜ್ಞಾನವನ್ನ ಡೈಲಿ ಒಂದು ಕ್ಲಾಸ್ ಮಾಡ್ತಾ ಹೋಗ್ತಾರೆ. ದಿನನಿತ್ಯವೂ ಆ ಕ್ಲಾಸನ್ನು ಕೇಳ್ತಾ ಅನೇಕ ಆತ್ಮರು ನಿಜದ ಮೂಲವನ್ನು ಅರ್ಥಕೊಳ್ಳುವಂತಹ ಸ್ಥಿತಿನಲ್ಲಿದ್ದಾರೆ. ಇವತ್ತಿನ ಏನೇ ಸಂಪಾದನೆ ಮಾಡಿದ್ರು, ಎಷ್ಟೇ ಐಶ್ವರ್ಯ ನಮ್ಮಲ್ಲಿದ್ರೂ ಸಹಿತ ಅದ್ಯಾವುದೂ ನಮಗೆ ತೃಪ್ತಿ, ಶಾಂತಿಯನ್ನ ತರುವುದಿಲ್ಲ. ಮತ್ತಿಷ್ಟು ದಾಹ ಹೆಚ್ಚಿಗೆ ಮಾಡುತ್ತೆ ಹೊರತಾಗಿ
ತೃಪ್ತಿ ಬರೋಲ್ಲ ಅನ್ನುವಂಥ ಮಾತನ್ನು ಇವತ್ತಿನ ವಾಣಿನಲ್ಲಿ ನಾವು ಕೇಳಿದ್ವಿ. ಅದು ಸತ್ಯನೂ ಅದ. ಎಷ್ಟು ಚಿಕ್ಕದದನೋ ಅಷ್ಟೇ ಸಿಹಿ ಅದ. ಅಂಥ ಒಂದು ಸ್ಥಿತಿಗೆ ಇದುವರೆಗೂ ನಾವೆಲ್ಲ ತತ್ವಗಳನ್ನು, ಕೀರ್ತನೆಗಳನ್ನು, ಪ್ರವಚನಗಳನ್ನು, ಪುರಾಣಗಳನ್ನು ಕೇಳ್ತಾ ಬಂದಿದ್ರೆ ನಿಜದ ಮೂಲ ಏನೂ ಗೊತ್ತಾಗ್ಲಾರ್ದಂಗ ನಾವೆಲ್ಲ ಹೊರಟಿದ್ದೀವಿ. ಈಗ ಯಾವುದೋ ಒಂದು ಕತೆ ಹೇಳ್ಕೊಂಡು ಆ ರಾಜ ಹಂಗಿದ್ದ, ಈ ಶರಣ ಹಿಂಗಿದ್ದ, ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು ಅಂತಾನೆ ಬಂದಿದ್ವಿ ಹೊರತಾಗಿ ಬಾಬಾ ಅವರು ಭೂಮಿಗೆ ಬಂದ ಮೇಲೇನೆ ಸತ್ಯದ ನಿಲುವನ್ನು ಇವತ್ತು ನಮಗೆ ಅವರು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ತಳನೂ ಇಲ್ಲ, ಮ್ಯಾಲೆ ಬುಡನೂ ಇರಲಿಲ್ಲ, ನಡುಕ ಇದ್ವಿ ಎಲ್ಲರೂ. ನಾವು ಯಾವುದೇ ಕೇಳಿದ್ರು ಸಹಿತ ಏನು ಅಂತ ನಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಬಾಬಾ ಅವರೇ ಸ್ವತಃ ಭೂಮಿಗೆ ಬಂದ ಮೇಲೆ ನಿಜದ ಮೂಲವನ್ನು ಕೊಡ್ತಾ ಇದ್ದಾರೆ. ಅದು ಯಾವಾಗ ನಮ್ಗೆ ಅರ್ಥ ಆಗ್ತದೆ, ನಿಜವಾಗ್ಲೂ ನಾವು ಆನಂದಾತಿರೇಕದಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಸ್ಥಿತಿಯನ್ನು ಪ್ರತಿನಿತ್ಯವೂ ಸಹಿತ ನಾವು ಈ ಕ್ಲಾಸ್ಗಳನ್ನು ಕೇಳ್ತಾ, ವಾಣಿಯ ಸಾರವನ್ನು ತಿಳಿಯುತ್ತಾ, ಅದನ್ನು ಅಳವಡಿಸಿಕೊಂಡು ಬದುಕಿದಾಗ ಮಾತ್ರ ನಮ್ಗೆ ಸುಖ ಆಗ್ತೈತಿ. ಇರಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕೇಳೋದು ಬಿಡೋದು ಮಾಡ್ತಾ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲ. ಸಾಧನಾ ಸ್ಥಿತಿಗೆ ಯಾರು ಬರ್ತೇವೆ ಅವರು ಮಾತ್ರ ಮೂಲ ಸ್ವರೂಪ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಇವತ್ತಿನ ಸ್ಥಿತಿನಲ್ಲಿ ಲಿಂಗರಾಜಣ್ಣವರು ಹೇಳಿದ್ದಾರೆ. ಅವರೆಲ್ಲ ಯಾವ ನೌಕರಿ ಇದ್ರು ಎಲ್ಲ ಇದ್ರು ಬಿಟ್ಟು ಸಾಧನಾ ಸ್ಥಿತಿಯಲ್ಲಿ ಬಂದು ಪ್ರತಿಯೊಬ್ಬರಿಗೂ ನಿಜದ ಮೂಲವನ್ನು ತಿಳಿಸುವಂತಹದ್ದು ಕಾರ್ಯ ಏನು ಮಾಡ್ತಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯವಾದಂತಹದ್ದು. ಅವ್ರಿಗೆ ಎಷ್ಟು ಸಾರಿ ನಾವು ಓಂ ಶಾಂತಿ ಹೇಳಿದ್ರು ಸಹಿತ ಕೊರತೆ ಏನಿಲ್ಲ. ಅಂಥ ಒಂದು ಶಕ್ತಿ ಇರುವಂಥ ಲಿಂಗರಾಜಣ್ಣವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ. ಎಲ್ಲ ಜನಗಳಿಗೆ ಅವರು ಜ್ಞಾನವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಅವರು ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ, ನನಗೆ ಸುಮ್ಮನೆ ಒಂದೆರಡು ಮಾತು ಹೇಳೋದಕ್ಕೆ ನಾನು ಇಲ್ಲಿ 2 ಮಾತು ಹೇಳಿದ್ದೇನೆ. ತಾವೆಲ್ಲ ಏನು ಇದನ್ನು ಆಲಿಸ್ತಾ ಇದ್ದೀರಿ ಅವರೆಲ್ಲರೂ ಪ್ರತಿನಿತ್ಯವೂ ಸಹಿತ ಈ ವಾಣಿಯನ್ನು ಕೇಳಿ ಪುನೀತರಾಗಬೇಕು ಅನ್ನುವಂಥ ಮಾತನ್ನು, ಅಥವಾ ಸ್ವರೂಪ ಜ್ಞಾನವನ್ನು ಅರಿಬೇಕು ಅನ್ನುವಂಥದ್ದನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಓಂ ಶಾಂತಿ, ಓಂ ಶಾಂತಿ.